ಬೆಂಗಳೂರಲ್ಲಿ ಹಾಡ ಹಗಲೇ ಮನೆಗೆ ನುಗ್ಗಿ ಕಳ್ಳತನ ನಡೆದಿದೆ. ಕಲ್ಯಾಣ ಮಂಟಪದಲ್ಲಿದ್ದ ಮನೆಯಲ್ಲಿ ಈ ಒಂದು ಕಳ್ಳತನವಾಗಿದೆ. 1 ಲಕ್ಷ ಹಣ, 2.5 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳವಾಗಿದೆ. ಬಾಣಸವಾಡಿಯ ಶ್ರೀರಾಮಚಂದ್ರ ಕಾಂಪ್ಲೆಕ್ಸ್ ನಲ್ಲಿ ಒಂದು ಘಟನೆ ನಡೆದಿದೆ. ಬೆಂಗಳೂರಲ್ಲಿ ಹಾಡ ಹಗಲೇ ಮನೆಗೆ ನುಗ್ಗಿ ಕಳ್ಳತನ ಮಾಡಲಾಗಿದೆ. ಕಲ್ಯಾಣ ಮಂಟಪದಲ್ಲಿದ್ದ ಮನೆಯಲ್ಲಿ ಈ ಒಂದು ಕಳ್ಳತನ ನಡೆದಿದೆ. 1 ಲಕ್ಷ ಹಣ ಹಾಗೂ 2.5 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕದಿಯಲಾಗಿದೆ. ಬಾಣಸವಾಡಿಯ ಶ್ರೀರಾಮಚಂದ್ರ ಕಾಂಪ್ಲೆಕ್ಸ್ ನಲ್ಲಿ ಈ ಒಂದು ಘಟನೆ ನಡೆದಿದೆ. ಕಲ್ಯಾಣ ಮಂಟಪದ ಇನ್ಚಾರ್ಜ್ ಆಗಿರ್ತಾರೆ ಶೀತಲ್ ತಾಪ. ಇನ್ನು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೋಡಿ ಆ ಕಳ್ಳತನವನ್ನ ಮಾಡಲಾಗಿದೆ. ಕಳ್ಳನ ಕೈ ಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಡೋರ್ ಓಪನ್ ಮಾಡಿ ಲಾಕರ್ ನಲ್ಲಿದ್ದ ಚಿನ್ನ ಹಾಗೂ ಹಣವನ್ನ ಕದ್ದಿದ್ದಾನೆ. ಬಾಣಸವಾಡಿ ಠಾಣೆಯಲ್ಲಿ ಶೀತಲ್ ತಾಪ ದೂರನ್ನ ನೀಡಿದ್ದಾರೆ. ಗಾಡಿಯಲ್ಲಿ ಬಂದು ಈಸಿಯಾಗಿ ಕಳ್ಳತನ ಮಾಡಿ ಹೋಗಿದ್ದಾನೆ ಈ ಆಸಾಮಿ. ಇನ್ನು ತಾಪ ಅವರ ತಾಯಿ ಹಾಗೂ ಹೆಂಡತಿ ಕೆಲಸಕ್ಕೆ ಹೋಗಿರ್ತಾರೆ, ಜೊತೆಗೆ ಮಗಳು ಕೂಡ ಟ್ಯೂಷನ್ಗೆ ಹೋಗಿರ್ತಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನ ನೋಡಿಕೊಂಡು ಈ ರೀತಿ ಕಳ್ಳತನವನ್ನ ಮಾಡಲಾಗಿದೆ. ಕಳೆದ 2 ವರ್ಷಗಳಿಂದ ಇದೇ ಮನೆಯಲ್ಲಿ ಶೀತಲ್ ತಾಪ ವಾಸವಾಗಿರ್ತಾರೆ. ಕಳ್ಳನ ಕರ ಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಲ್ಯಾಣ ಮಂಟಪದಲ್ಲಿ ಇನ್ಚಾರ್ಜ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ ಶೀತಲ್ ತಾಪ. ಜೊತೆಗೆ ಆ ಒಂದು ಕಾಂಪ್ಲೆಕ್ಸ್ ನಲ್ಲಿರುವಂತಹ ಮನೆಯಲ್ಲೇ ಅವರು ಕೂಡ ವಾಸವಾಗಿರ್ತಾರೆ. ಕಳೆದ 2 ವರ್ಷಗಳಿಂದ ಅದೇ ಮನೆಯಲ್ಲಿ ಇರ್ತಾರೆ. ಇನ್ನು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಈ ರೀತಿ ಕಳ್ಳತನ ಮಾಡಲಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿ ಈಸಿಯಾಗಿ ತನ್ನ ಗಾಡಿಯಲ್ಲಿ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾನೆ. ರೆಡ್ ಕಲರ್ ಟಿ ಶರ್ಟ್ ಹಾಕೊಂಡಿರುವಂತಹ ವ್ಯಕ್ತಿ ವೈಟ್ ಕಲರ್ ಸ್ಕೂಟಿಲಿ ಬಂದು ಸ್ಕೂಟಿಯನ್ನು ನಿಲ್ಲಿಸಿ ಆರಾಮಾಗಿ ಮನೆಯೊಳಗೆ ಹೋಗಿ ಡೋರ್ ಓಪನ್ ಮಾಡಿ ಲಾಕರ್ನಲ್ಲಿದ್ದಂತಹ ಚಿನ್ನ ಹಾಗೂ ನಗದು ಚಿನ್ನಾಭರಣ ಎಲ್ಲವನ್ನೂ ಕತ್ಕೊಂಡು ಈತ ಬಂದಿರುವಂಥದ್ದು. ಸಿಸಿಟಿವಿಯಲ್ಲಿ ಕಳ್ಳನ ಕೈ ಚಳಕ ಕೂಡ ಸರಿಯಾಗಿದೆ. ಮನೆಯಲ್ಲಿ ಯಾರೂ ಇರಲ್ಲ. ತಾಪ ಅವರ ತಾಯಿ ಹಾಗೂ ಹೆಂಡತಿ ಕೆಲಸಕ್ಕೆ ಹೋಗಿರ್ತಾರೆ, ಜೊತೆಗೆ ಅವರ ಮಗಳು ಕೂಡ ಟ್ಯೂಷನ್ಗೆ ಹೋಗಿರ್ತಾರೆ. ಈ ವೇಳೆ ಈ ರೀತಿ ಕಳ್ಳತನ ಮಾಡಲಾಗಿದೆ. ಕಳೆದ 2 ವರ್ಷಗಳಿಂದ ಇದೇ ಮನೆಯಲ್ಲಿ ಶೀತಲ್ ತಾಪ ಅವರು ವಾಸವಾಗಿದ್ರು. ಇನ್ನು ಕಲ್ಯಾಣ ಮಂಟಪದ ಇನ್ಚಾರ್ಜ್ ಆಗಿ ಇವರು ಕೆಲಸವನ್ನ ಮಾಡ್ತಾ ಇದ್ರು. ಇವರ ಮನೆಯಲ್ಲಿ ಇದೀಗ ಹಾಡ ಹಗಲೇ ಈ ರೀತಿ ಒಂದು ಕಳ್ಳತನ ನಡೆದಿದೆ. ಇನ್ನು ಕಳ್ಳನ ಕರ ಮತ್ತು ಸಿಸಿಟಿವಿಯಲ್ಲೂ ಕೂಡ ಸರಿಯಾಗಿದೆ. ಡೋರ್ ಓಪನ್ ಮಾಡಿ ಲಾಕರ್ನಲ್ಲಿದ್ದ ಚಿನ್ನ ಹಾಗೂ ಹಣವನ್ನ ಕಳ್ಳತನ ಮಾಡಲಾಗಿದೆ. ಹೀಗಾಗಿ ಈ ಕುರಿತಂತೆ ಬಾಣಸವಾಡಿ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ಶೀತಲ್ ತಾಪ. ಬಾಣಸವಾಡಿಯ ಶ್ರೀರಾಮಚಂದ್ರ ಕಾಂಪ್ಲೆಕ್ಸ್ ನಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ, ಇದೇ ಕಾಂಪ್ಲೆಕ್ಸ್ ಅದು. ಈ ಕಾಂಪ್ಲೆಕ್ಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಕಲ್ಯಾಣ ಮಂಟಪದ ಇನ್ಚಾರ್ಜ್ ಆಗಿರ್ತಾರೆ ಶೀತಲ್ ತಾಪ. ಜೊತೆಗೆ ಕಲ್ಯಾಣ ಮಂಟಪದಲ್ಲೇ ಇವರು ಕೂಡ ವಾಸವಾಗಿರ್ತಾರೆ, ಅಲ್ಲಿನ ಮನೆಯಲ್ಲಿ ವಾಸವಾಗಿರ್ತಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೋಡಿ ಈ ರೀತಿ ಕಳ್ಳತನವನ್ನ ಮಾಡಲಾಗಿದೆ. 1 ಲಕ್ಷ ಹಣ ಹಾಗೂ 2.5 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕದಿಯಲಾಗಿದೆ. ಬೆಂಗಳೂರಲ್ಲಿ ಈ ರೀತಿ ಹಾಡ ಹಗಲೇ ಮನೆಗೆ ನುಗ್ಗಿ ಕಳ್ಳತನವನ್ನ ಮಾಡಲಾಗಿದೆ. ಕಲ್ಯಾಣ ಮಂಟಪದಲ್ಲಿದ್ದ ಮನೆಯಲ್ಲಿ ಕಳುವಾಗಿದೆ. 1 ಲಕ್ಷ ಹಣ, 2.5 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕದ್ದಿದ್ದಾನೆ ಈ ಕಳ್ಳ. ಬಾಣಸವಾಡಿಯ ಶ್ರೀರಾಮಚಂದ್ರ ಕಾಂಪ್ಲೆಕ್ಸ್ ನಲ್ಲಿ ನಡೆದಿರುವಂತಹ ಘಟನೆ ಇದು. ಕಲ್ಯಾಣ ಮಂಟಪದ ಇನ್ಚಾರ್ಜ್ ಆಗಿ ಶೀತಲ್ ತಾಪ ಅವರಿರ್ತಾರೆ. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಕಳ್ಳತನ ನಡೆದಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದು ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಯಾವ ರೀತಿ ವೈಟ್ ಕಲರ್ ಸ್ಕೂಟಿನಲ್ಲಿ ಬಂದಂತಹ ರೆಡ್ ಕಲರ್ ಟಿ ಶರ್ಟ್ ಧರಿಸಿರುವಂತಹ ವ್ಯಕ್ತಿ ಬಂದು ಈಸಿಯಾಗಿ ಸ್ಕೂಟಿನ ಅಲ್ಲಿ ಪಾರ್ಕ್ ಮಾಡಿ ಮನೆಯೊಳಗಡೆ ಹೋಗಿ ಕಳ್ಳತನವನ್ನ ಮಾಡಿಕೊಂಡು ಬರ್ತಾನೆ. ಆರಾಮಾಗಿ ಡೋರ್ ಓಪನ್ ಮಾಡಿ ಲಾಕರ್ನಲ್ಲಿದ್ದಂತಹ ಚಿನ್ನ ಹಾಗೂ ಹಣವನ್ನ ಕಳ್ಳತನ ಮಾಡ್ತಾನೆ ಈತ. 1 ಲಕ್ಷ ಹಣ ಹಾಗೂ 2.5 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕದ್ದಿದ್ದಾನೆ. ಅದು ಕೂಡ ಹಾಡು ಹಗಲೇ ಈ ರೀತಿಯಾದಂತಹ ಕಳ್ಳತನವನ್ನ ಮಾಡಿರುವಂಥದ್ದು. ಇನ್ನು ಈ ಕಳ್ಳನ ಕೈ ಚಳಕ ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿದೆ. ಡೋರ್ ಓಪನ್ ಮಾಡಿ ಲಾಕರ್ನಲ್ಲಿದ್ದ ಚಿನ್ನ ಹಾಗೂ ಹಣವನ್ನ ಕದ್ದಿದ್ದಾನೆ. ಇನ್ನು ಬಾಣಸವಾಡಿ ಠಾಣೆಯಲ್ಲಿ ಶೀತಲ್ ತಾಪ ಅವರು ದೂರನ್ನ ಕೂಡ ನೀಡಿದ್ದಾರೆ. ಗಾಡಿಯಲ್ಲಿ ಬಂದು ಈಸಿಯಾಗಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾನೆ ಆಸಾಮಿ. ನೀವು ಕೂಡ ನೋಡ್ತಾ ಇದ್ದೀರಾ ಸಿಸಿಟಿವಿಯಲ್ಲಿ ಸೆರೆಯಾದ ದೃಶ್ಯಾವಳಿಗಳಿವು. ಆರಾಮಾಗಿ ಸ್ಕೂಟಿಲಿ ಬಂದು ಸ್ಕೂಟಿ ಪಾರ್ಕ್ ಮಾಡಿ ಮನೆ ಒಳಗಡೆ ಅಂದರೆ ಆ ಕಾಂಪ್ಲೆಕ್ಸ್ನಲ್ಲಿರುವಂಥವರ ಮನೆ ಒಳಗಡೆ ಹೋಗಿ ಡೋರ್ ಓಪನ್ ಮಾಡಿ ಲಾಕರ್ನಲ್ಲಿದ್ದಂತಹ ಚಿನ್ನ ಹಾಗೂ ಹಣವನ್ನ ನಗದನ್ನ ಕದ್ದು ಈತ ಎಸ್ಕೇಪ್ ಆಗಿರುವಂಥದ್ದು. ಬಾಣಸವಾಡಿ ಠಾಣೆಯಲ್ಲಿ ಶೀತಲ್ ತಾಪ ಈ ಬಗ್ಗೆ ದೂರನ್ನು ಕೂಡ ನೀಡಿದ್ದಾರೆ. ತಾಪ ಅವರ ತಾಯಿ ಹಾಗೂ ಹೆಂಡತಿ ಕೆಲಸಕ್ಕೆ ಹೋಗಿರ್ತಾರೆ, ಮಗಳು ಟ್ಯೂಷನ್ಗೆ ಹೋಗಿರ್ತಾರೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ನೋಡಿಕೊಂಡು ಈ ರೀತಿ ಕದ್ದಿದ್ದಾನೆ. ಈ ಒಂದು ಕಳ್ಳತನದ ಕೃತ್ಯಕ್ಕೆ ಕೈ ಹಾಕಿದ್ದಾನೆ ಈ ಖದೀಮ. ತಾರೀಕಲ್ಲಿ 5ವರೆಗೆ ಕಳ್ತನ ಆಗಿರೋದು. 80,000 ಕ್ಯಾಶ್ ಮತ್ತು 35 ಗ್ರಾಮ್ ಗೋಲ್ಡ್ ಕಳ್ತನ ಆಗಿದೆ ಸರ್. ಯಾರಿದ್ರು ಮನೆಯಲ್ಲಿ ಆ ಟೈಮಲ್ಲಿ? ಇವರು ಅಲ್ಲಿ ಸೆಕ್ಯೂರಿಟಿ ಚೌಟ್ರಿಯಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ರು. ಇವ್ರ ಹೆಸರು ಶೀತಲ್ ಅಂತ. ಬಟ್ ಇವಾಗವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಅದೇ ಸಿಕ್ಕತ್ತೆ ಅಂತ ಏನಂದ್ರು ಆಸೆ ಮಾಡ್ಕೊಂಡು ಬಂದಿದ್ದೀವಿ ನಾವು.
ಯಾಕಂದ್ರೆ ಇವರು ತುಂಬಾ ಕಷ್ಟಪಟ್ಕೊಂಡೆ ಅದು ದುಡ್ಡು ಎಲ್ಲ ಸಂಪಾದನೆ ಮಾಡ್ಕೊಂಡು ಏನಾದ್ರು ಮನೇಲಿ ಮಾಡೋಣ ಅಂತಾನೆ ಇದ್ರು. ಎಲ್ಲಿದು ಇನ್ಸಿಡೆಂಟ್ ಆಗಿದ್ದು? ಎಷ್ಟು ದಿವಸದಿಂದ ಇದ್ರು ಚೌಟ್ರಿ ಎಲ್ಲ ಅವರು? ಇದು ಆಗಿರೋದು ಬಾನಸವಾಡಿ ಅಲ್ಲಿ ಅದೇ ಅಯ್ಯಪ್ಪ ಟೆಂಪಲ್ ಹತ್ರ ಆಗಿದೆ. SBI ಬ್ಯಾಂಕ್ opposite. ಅಲ್ಲಿ ಚೌಟ್ರಿಯಲ್ಲಿ ಎಷ್ಟು ದಿವಸದಿಂದ ಕೆಲಸ ಮಾಡ್ಕೊಂಡಿದ್ರು ಇವರು? ಇವರು 2019 ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ಎಸ್ ವಿಶ್ವನಾಥ್, ಇನ್ನು ಬೆಂಗಳೂರಲ್ಲಿ ಈ ರೀತಿ ಹಾಡಹಗಲೇ ಮನೆಗೆ ನುಗ್ಗಿ ಕಳ್ಳತನ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಈಗ ಅದೇ ತರ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಯಾವಾಗ ಆಗಿದ್ದು ಈ ಒಂದು ಘಟನೆ ಅಂತ? ಬಾಣಸವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಶೀತಲ್ ತಾಪ ಅನ್ನೋರು ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಮೊನ್ನೆ ಮಧ್ಯಾಹ್ನ ಒಂದು 2 ರಿಂದ 3 ಗಂಟೆ ಸುಮಾರಿಗೆ ಒಂದು ಘಟನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಗಾಡಿಯಲ್ಲಿ ಬರ್ತಾರೆ, ಅದಾದ್ಮೇಲೆ ನೇರವಾಗಿ 1 ಲಕ್ಷ ನಗದು 2.5 ಲಕ್ಷ ಮೌಲ್ಯದ ಚಿನ್ನಾಭರಣವನ್ನ ಕಳ್ಳತನ ಮಾಡಿರುವಂತದ್ದು. ಮನೆ ಡೋರ್ ಓಪನ್ ಮಾಡಿ ಲಾಕರ್ ನಲ್ಲಿದ್ದಂತಹ ಈ ಹಣ ಆಗಿರ್ಬಹುದು, ಚಿನ್ನಾಭರಣ ಆಗಿರ್ಬಹುದು, ಅದನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ಕಲ್ಯಾಣ ಮಂಟಪದ ಇನ್ಚಾರ್ಜ್ ಆಗಿ ಶೀತಲ್ ತಾಪನ್ ಅವರು ಕೆಲಸ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಯಾರಿಲ್ಲದ ಬೇಡಂತಹ ಟೈಮ್ ಅನ್ನ ನೋಡಿ ಇವರು ಎಂಟ್ರಿ ಕೊಟ್ಟಿರುವಂತದ್ದು. ಇನ್ನು ತಾಪ ಅವರ ತಾಯಿ ಮತ್ತು ಹೆಂಡತಿ ಕೆಲ್ಸಕ್ಕೆ ಹೋಗಿದ್ರೆ, ಮಗಳು ಟ್ಯೂಷನ್ ಹೋಗಿರ್ತಾಳೆ. ಈ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಸದ್ಯಕ್ಕೆ CCTV ದೃಶ್ಯಾವಳಿಗಳಲ್ಲಿ ಈ ಕಳ್ಳರ ಕರಾಮತ್ತು ಕೂಡ ಕಂಪ್ಲೀಟ್ ಆಗಿ ರೆಕಾರ್ಡ್ ಆಗಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಈ CCTV ದೃಶ್ಯಾವಳಿಗಳನ್ನ ಆಧರಿಸಿಯೇ ಕಾರ್ಯಾಚರಣೆ ನಡೆಸ್ತಾರೆ ಪೊಲೀಸರು. ಇನ್ನು ಮೊದಲಿಂದನೂ ಕೂಡ ಈ ಮನೆಗಳ್ಳತನ ಪ್ರಕರಣಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಈ ವ್ಯಾಪ್ತಿಯಲ್ಲಿ ಅಂದ್ರೆ ಹಳೆ ಬೆಂಗಳೂರು ಏನಿದೆ, ಹಳೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಆಗಿರಬಹುದು ಮತ್ತು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಕಳ್ಳತನ ಪ್ರಕರಣಗಳು, ಅದರಲ್ಲೂ ಎಸ್ಪೆಷಲಿ ಮನೆಗಳ್ಳತನ ಪ್ರಕರಣಗಳು. ಅಂದ್ರೆ ಫಸ್ಟ್ ರೆಕ್ಕಿ ಮಾಡ್ತಾರೆ, ಅದಾದ್ಮೇಲೆ ಮನೆ ಕಡೆ ಬಂದು ಕಂಪ್ಲೀಟ್ ಆಗಿ ಚಲನವಲನವನ್ನು ಕೂಡ ಕಂಪ್ಲೀಟ್ ಆಗಿ ಗುರ್ಸ್ಕೊಳ್ತಾರೆ, ಯಾರಿದ್ದಾರೆ ಯಾರಿಲ್ಲ ಅನ್ನೋದನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ತಾರೆ. ಅದಾದ್ಮೇಲೆ ಎಂಟ್ರಿ ಕೊಟ್ಟು ಈ ರೀತಿ ಕಳ್ಳತನ ಮಾಡುವಂತಹ ಪ್ರಕ್ರಿಯೆಗಳು ನಡೆಯುತ್ತೆ. ಸದ್ಯಕ್ಕೆ ಅದೇ ರೀತಿ ನಡೆದಿದೆ. CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಈಗ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ ಮತ್ತು ತಾಪ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ಅದರ ಆಂಗಲ್ ನಲ್ಲಿ ಈಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿ ಬೆಂಗಳೂರಲ್ಲಿ ಹಾಡಹಗಲೇ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸ್ತಾರೆ ಅನ್ನೋದಕ್ಕೆ ಈ ಒಂದು CCTV ದೃಶ್ಯವೇ ಸಾಕ್ಷಿ. ಆರಾಮಾಗಿ ಬಂದು ಸ್ಕೂಟಿನ ಪಾರ್ಕ್ ಮಾಡ್ತಾನೆ, ಯಾವುದೇ ಭಯ ಇಲ್ಲದೆ ಆತ ಈಸಿಯಾಗಿ ಮನೆ ಒಳಗಡೆ ನುಗ್ಗಿ ಡೋರ್ ಓಪನ್ ಮಾಡಿ ಅಲ್ಲಿ ಲಾಕರ್ನಲ್ಲಿದ್ದಂತಹ ಚಿನ್ನ ಹಣವನ್ನು ಕಳ್ಳತನ ಮಾಡ್ತಾನೆ. ಇವರು ಏನು ಈಗ ಮನೆಯ ಓನರ್ ಯಾರಿದ್ದಾರೆ ಅಂದರೆ ಮನೆಯಲ್ಲಿ ವಾಸವಾಗಿರೋರು ಶೀತಲ್ ತಾಪ ಎನ್ನುವಂಥವ್ರು, ಇವರು ಕಲ್ಯಾಣ ಮಂಟಪದಲ್ಲಿ ಇನ್ಚಾರ್ಜ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. 2 ವರ್ಷಗಳಿಂದ ಇದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಇನ್ನು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಆ ಒಂದು ಸಮಯವನ್ನು ತಿಳಿದುಕೊಂಡು ಈ ಕಳ್ಳ ತನ್ನ ಕೈ ಚಳಕವನ್ನು ತೋರಿಸಿದ್ದಾನೆ.